ಕಿಶೋರ ಭಾರತದ 9ನೇ ಅಧ್ಯಾಯ ಹಸುಗಳ ಕಳ್ಳರಾದ ಮಹಾರಾಜರು. ಇದರಲ್ಲಿ 3ನೇ ಉಪ ಅಧ್ಯಾಯ ಯುದ್ಧ ಸಿದ್ಧತೆ. ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದ ಕಾರಣ ಯುದ್ಧ ನಡೆಯೋದು ಹೆಚ್ಚು ಕಡಿಮೆ ನಿಶ್ಚಯವಾದಂತಾಯಿತು. ಎರಡೂ ಬಣಗಳಲ್ಲಿ ಯುದ್ಧದ ಸಿದ್ಧತೆಗಳು ಆರಂಭಿಸಿದವು. ಕೌರವರು ಪಾಂಡವರು ತಮ್ಮ ಬಲಗಳನ್ನು ಒಗ್ಗೂಡಿಸಿಕೊಳ್ಳೋದಕ್ಕೆ ಶುರು ಮಾಡಿದರು. ಸಾತ್ಯಕ ವಂಶದ ಯೂಧಾನ, ಚೇದಿರಾಜನಾದ ದೃಷ್ಟಕೇತು, ಮಗಧ ವೀರನಾದ ಜಯತ್ಸೇನ, ಜರಾಸಂಧನ ಮಗನಾದ ಸಹದೇವ, ಸಮುದ್ರ ತೀರದ ಪಾಂಡ್ಯರಾಜ, ಪಾಂಚಾಲದ ದೃಪದರಾಜ, ಮತ್ಸ್ಯದೇಶದ ವಿರಾಟರಾಜ ಇವರುಗಳು ತಮ್ಮ ತಮ್ಮ ಸೇನೆಗಳೊಂದಿಗೆ ಪಾಂಡವರ ಪಕ್ಷವನ್ನು ಸೇರಿದರು. ಅತ್ತ ಕೌರವರ ಕಡೆಗೆ ಭಗದತ್ತನೆಂಬ ರಾಜ, ಚಂದ್ರವಂಶದ ಭೂರಿಶ್ರವಸ್ಸು, ಭೋಜರಾಜನ ಮಗ ಕೃತವರ್ಮ, ಸಿಂಧುರಾಜನಾದ ಜಯದ್ರಥ, ಕಾಂಬೋಜದ ಸುದಕ್ಷಿಣ, ಮಹಿಷ್ಮತಿಯ ನೀಲ, ಆವಂತಿ ರಾಜ್ಯದ ವಿಂದ ಅನುವಿಂದರು, ಕೋಸಲದ ಬೃಹದ್ಬಲ, ಕೇಕೆಯ ಮತ್ತು ತ್ರಿಗರ್ತ ದೇಶದ ರಾಜರು ಇವರೆಲ್ಲ ಸೇರ್ಕೊಂಡ್ರು. ಈ ರೀತಿಯಾಗಿ ನಾನಾ ರಾಜ್ಯಗಳ ಧ್ವಜಗಳಿಂದ ಕೂಡಿದಂತಹ ಪಾಂಡವ ಸೇನೆ ಉಪಪ್ಲವ ನಗರದಲ್ಲಿ ಮತ್ತು ಕೌರವ ಸೇನೆಯು ಪಂಚನದಿಗಳ ಪ್ರದೇಶ ಮತ್ತು ಕುರುಜಾಂಗಲ ಪ್ರದೇಶಗಳಲ್ಲಿ ಬೀಡುಬಿಟ್ಟುವು. ಇನ್ನಿತರ ರಾಜ್ಯಗಳ ಸಹಕಾರವನ್ನು ಅಪೇಕ್ಷಿಸಿ ಕೌರವರು ಪಾಂಡವರು ಆಯಾ ರಾಜರುಗಳಿಗೆ ತಮ್ಮ ತಮ್ಮ ದೂತರುಗಳನ್ನು ಕಳುಹಿಸುತ್ತಿದ್ದರು. ದ್ವಾರಕೆಯ ರಾಜನಾದ ಶ್ರೀಕೃಷ್ಣನ ನೆರವನ್ನು ಬೇಡಲು ಪಾಂಡವರ ಪರವಾಗಿ ಅರ್ಜುನನೇ ದ್ವಾರಾವತಿಗೆ ಹೋದ. ಅದೇ ಸಮಯಕ್ಕೆ ದುರ್ಯೋಧನನು ಅಲ್ಲಿಗೆ ಬಂದ. ಅವನು ಬಂದ ಉದ್ದೇಶವೂ ಕೃಷ್ಣನ ನೆರವು ಕೇಳುವುದೇ ಆಗಿತ್ತು. ದುರ್ಯೋಧನ ಅರ್ಜುನರಿಬ್ಬರು ಒಬ್ಬರನ್ನೊಬ್ಬರ ನೋಡಿದ ಕೂಡಲೇ ಮುಖ ತಿರುವಿದರು. ಅರಮನೆಯೊಳಗೆ ಹೋಗಿ ನೋಡಿದಾಗ ಶ್ರೀಕೃಷ್ಣನು ಮಲಗಿಕೊಂಡಿದ್ದ. ದುರ್ಯೋಧನ ಶ್ರೀಕೃಷ್ಣನ ತಲೆಯ ಬಳಿಲಿದ್ದಂಥ ಆಸನವೊಂದರಲ್ಲಿ ಕಾಲ್ಮೇಲೆ ಕಾಲು ಹಾಕಿಕೊಂಡು ಟಿವಿಯಿಂದ ಕುಳಿತ. ಅರ್ಜುನ ಶ್ರೀಕೃಷ್ಣನ ಕಾಲ ಬಳಿ ಭಯಭಕ್ತಿಯಿಂದ ನಿಂತ. ಸ್ವಲ್ಪ ಹೊತ್ತಿನ ನಂತರ ಶ್ರೀಕೃಷ್ಣ ಎಚ್ಚರಗೊಂಡ. ಎದ್ದ ತಕ್ಷಣ ಅವನಿಗೆ ತನ್ನ ಕಾಲ ಬಳಿ ನಿಂತಿದ್ದ ಅರ್ಜುನ ಕಾಣಿಸಿದ. ಓ, ಯಾವಾಗ ಬಂದೆ ಅರ್ಜುನ? ಯುಧಿಷ್ಠಿರಾದಿಗಳು ಆರೋಗ್ಯವೇ ಎನ್ನುತ್ತಾ ಎದ್ದು ಕುಳಿತ. ಆಗ ದುರ್ಯೋಧನ ಅಸಹನೆಯಿಂದ ಒಂದು ಬಾರಿ ಕೆಮ್ಮಿದ. ಕೂಡಲೇ ಕೃಷ್ಣ ಅತ್ತ ಕಡೆಗೆ ತಿರುಗಿ ದುರ್ಯೋಧನನನ್ನು ಕಂಡು, ಓಹ್ ದುರ್ಯೋಧನ, ನೀನು ಬಂದಿರುವೆಯಾ? ತುಂಬ ಸಂತೋಷ ಎಂದ. ದುರ್ಯೋಧನ ತಡ ಮಾಡದೆ ನೇರವಾಗಿ ತನ್ನ ಬಂದ ಉದ್ದೇಶವನ್ನು ಹೇಳಿದ. ಶ್ರೀಕೃಷ್ಣ, ನಾನು ನಿನ್ನ ಅಣ್ಣ ಬಲರಾಮನ ಪ್ರೀತಿಯ ಶಿಷ್ಯ. ಹಾಗಾಗಿ ಮುಂಬರುವ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ಸೇರಬೇಕು. ಅಲ್ಲದೆ ಇಲ್ಲಿಗೆ ನಿನ್ನನ್ನು ನೋಡಲು ಮೊದಲು ಬಂದವನು ನಾನು. ಆದ್ದರಿಂದಲೂ ನೀನು ನನಗೆ ಸಹಾಯ ಮಾಡಬೇಕಾದುದು ನಿನ್ನ ಧರ್ಮ ಎಂದ. ಕೃಷ್ಣ ನಗುತ್ತಾ, ದುರ್ಯೋಧನ, ನನಗೆ ಕೌರವ ಪಾಂಡವರು ಇಬ್ಬರೂ ಒಂದೇ, ಇಬ್ಬರೂ ಬೇಕಾದವರೇ. ಆದ್ದರಿಂದ ನಾನು ನಿಮ್ಮ ಎರಡು ಪಕ್ಷಗಳಿಗೂ ಸಹಾಯ ಮಾಡುತ್ತೇನೆ. ನನ್ನ ಬಳಿ ಬಲಿಷ್ಠವಾದಂಥ ಯಾದವ ಸೇನೆ ಇದೆ. ಅದು ಒಂದು ಪಕ್ಷವನ್ನು ಸೇರುತ್ತದೆ. ಇನ್ನೊಂದು ಪಕ್ಷದಲ್ಲಿ ನಾನಿರ್ತೇನೆ. ಆದರೆ ನಾನು ಶಸ್ತ್ರಾಸ್ತ್ರ ಧರಿಸುವುದಿಲ್ಲ, ಯುದ್ಧ ಮಾಡುವುದಿಲ್ಲ. ಈ ಎರಡರಲ್ಲಿ ಯಾವುದು ನಿಮಗೆ ಬೇಕು ಎಂಬುದನ್ನು ನೀವೇ ನಿರ್ಧಾರ ಮಾಡಿ. ಆದರೆ ಒಂದು ಮಾತು, ನೀನು ನನ್ನ ಅರಮನೆಗೆ ಮೊದಲು ಬಂದಿರಬಹುದು, ಆದರೆ ನಾನು ಎಚ್ಚರಗೊಂಡ ಕೂಡಲೇ ಮೊದಲು ಕಂಡದ್ದು ಅರ್ಜುನನನ್ನು. ಆದ್ದರಿಂದ ಮೊದಲು ಅವನು ತನ್ನ ಇಚ್ಛೆಯನ್ನು ತಿಳಿಸಲಿ. ಅರ್ಜುನ, ಹೇಳು, ನಿನಗೇನು ಬೇಕು? ಬಲಿಷ್ಠವಾದ ನನ್ನ ಸೇನೆಯೋ ಅಥವಾ ಯುದ್ಧ ಮಾಡದೇ ಇರುವಂಥ ನಾನೋ ಎಂದು ಕೇಳಿದ. ಅರ್ಜುನ ಕೈ ಮುಗಿದುಕೊಂಡು, ಸ್ವಾಮಿ, ನೀನು ಯುದ್ಧ ಮಾಡು ಅಥವಾ ಬಿಡು. ನೀನೊಬ್ಬ ನಮ್ಮೊಡನಿದ್ದರೆ ಸಾಕು, ನಮಗೆ ಮತ್ತಿನ್ನೇನೂ ಬೇಡ ಎಂದ. ಶ್ರೀಕೃಷ್ಣ, ಹಾಗೇ ಆಗಲಿ. ದುರ್ಯೋಧನ, ನೀನು ನನ್ನ ಸೇನೆಯನ್ನು ತೆಗೆದುಕೋ ಎಂದ. ದುರ್ಯೋಧನನಿಗೆ ಬಹಳ ಸಂತೋಷವಾಯಿತು. ಅವನು ಪ್ರಚಂಡವಾದಂಥ ಯಾದವ ಸೇನೆಯನ್ನು ತೆಗೆದುಕೊಂಡು ಹಿಗ್ಗುತ್ತಾ ಹಸ್ತಿನಾವತಿಗೆ ಹಿಂತಿರುಗಿದ. ಮದ್ರದೇಶದ ರಾಜನಾದ ಶಲ್ಯ ನಕುಲ ಸಹದೇವರ ಸೋದರ ಮಾವ, ಮಾದ್ರೀದೇವಿ ಅಣ್ಣ. ಅವನು ತನ್ನ ಒಂದು ಅಕ್ಷೋಹಿಣಿ ಸೇನೆಯನ್ನು ತೆಗೆದುಕೊಂಡು ಪಾಂಡವರನ್ನು ಕೂಡಿಕೊಳ್ಳಬೇಕು ಅಂತ ಹೊರಟ. ದುರ್ಯೋಧನನಿಗೆ ಈ ವಿಷಯ ತಿಳಿಯಿತು. ಶಲ್ಯ ಮಹಾಪರಾಕ್ರಮಿ. ಅವನ ಸೇನೆ ಬಹಳ ಬಲಿಷ್ಠವಾದದ್ದು. ಈ ಸೈನ್ಯವನ್ನು ಹೇಗಾದರೂ ಮಾಡಿ ತಮ್ಮ ಪಕ್ಷ ಸೇರುವಂತೆ ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಕುತಂತ್ರ ನಡೆಸಿದ. ತನ್ನ ಮಂತ್ರಿಗಳನ್ನ ಸೇವಕರನ್ನ ಬರಮಾಡಿಕೊಂಡ. ಶಲ್ಯನಿಗೂ ಅವನ ಸೇನೆಗೂ ಅದ್ಧೂರಿಯಾದ ಸ್ವಾಗತವನ್ನು ನೀಡಿ ಉಪಚರಿಸಬೇಕು ಎಂದು ತಿಳಿಸಿದ. ಅವರು ದುರ್ಯೋಧನನ ಆದೇಶದಂತೆ
ಶಲ್ಯನ ಸೇನೆಗೆ ಅದ್ಭುತವಾದ ಸ್ವಾಗತವನ್ನು ನೀಡಿದರು. ದಾರಿ ಉದ್ದಕ್ಕೂ ಅನೇಕ ರೀತಿಯ ಸತ್ಕಾರಗಳನ್ನು ಏರ್ಪಡಿಸಿದರು. ಎಲ್ಲ ಕಡೆಗಳಲ್ಲಿ ಅವರಿಗೆ ಉತ್ತಮ ಆಹಾರವನ್ನು ಒದಗಿಸಿ ಸಭಾ ಮಂದಿರಗಳಲ್ಲಿ ವಿಶ್ರಾಂತಿಗೆ ಅನುವು ಮಾಡಿಕೊಟ್ರು. ಶ್ರೇಷ್ಠ ದರ್ಜೆಯ ಪಾನೀಯಗಳನ್ನು, ಬೆಲೆ ಬಾಳುವ ಪಾರಿತೋಷಿಕಗಳನ್ನು ಕೊಟ್ಟರು. ಹೀಗೆ ಮಾರ್ಗದುದ್ದಕ್ಕೂ ತಮಗೆ ದೊರೆತ ಸಂಭ್ರಮದ ಸ್ವಾಗತದಿಂದ ಶಲ್ಯ ಮತ್ತು ಅವನ ಸೇನೆ ಬಹಳ ಪ್ರಭಾವಿತರಾದರು. ಶಲ್ಯ ಸಂತುಷ್ಟಾಗಿ, ನಮಗಾಗಿ ಇಂಥ ಉತ್ತಮ ಸತ್ಕಾರವನ್ನು ಏರ್ಪಡಿಸಿದಂಥ ಮಹನೀಯ ಯಾರು? ಅವನನ್ನು ಕರೆತನ್ನಿ, ಅವನು ಬೇಡಿದುದನ್ನು ಕೊಡುತ್ತೇನೆ ಎಂದ. ಇದನ್ನೇ ಕಾಯುತ್ತಿದ್ದ ಕೌರವ ಸೈನಿಕರು ಕೂಡಲೇ ದುರ್ಯೋಧನನನ್ನು ಕರೆತಂದರು. ದುರ್ಯೋಧನ, ನಿಮ್ಮೆಲ್ಲರ ಆತಿಥ್ಯದ ವ್ಯವಸ್ಥೆ ಮಾಡಿದ್ದು ನಾನೇ ಎಂದು ಹೇಳಿ ಅವರಿಗೆ ನಮಸ್ಕಾರ ಮಾಡಿದ. ನಂತರ ಶಲ್ಯರಾಜ, ನಿನ್ನ ಸೇನೆಯು ನನ್ನ ಪಕ್ಷವನ್ನು ಸೇರಲಿ, ನೀನು ನಮ್ಮ ಸೇನೆಗೆ ನಾಯಕನಾಗು, ಇದೇ ನಾನು ನಿನ್ನಿಂದ ನಿರೀಕ್ಷಿಸುವ ಬಹುಮಾನ ಎಂದ. ಶಲ್ಯ ದಿಗ್ಮೂಢನಾಗಿ ಬಿಟ್ಟ. ತಮಗೆ ಆತಿಥ್ಯ ಒದಗಿಸುತ್ತಿರುವವರು ಕೌರವರು ಇರಬಹುದು ಎಂದು ಅವನು ಊಹಿಸಿಯೂ ಇರಲಿಲ್ಲ. ತನ್ನ ಮಾತಿಗೆ ಕಟ್ಟು ಬಿದ್ದು ಅವನು ದುರ್ಯೋಧನನ ಪ್ರಾರ್ಥನೆಯನ್ನು ಅಂಗೀಕರಿಸಬೇಕಾಯಿತು. ತನ್ನ ಸೇನೆಯನ್ನು ದುರ್ಯೋಧನನ ಜೊತೆಗೆ ಕಳುಹಿಸಿ, ನಾನು ಯುಧಿಷ್ಠಿರನನ್ನು ಕಂಡು ಬರ್ತೇನೆ ಎಂದು ಹೇಳಿ ಉಪಪ್ಲವ ನಗರಕ್ಕೆ ಬಂದ. ಸೋದರ ಮಾವನಾದ ಶಲ್ಯನನ್ನು ಯುಧಿಷ್ಠಿರ ಆನಂದ ಆತ್ಮೀಯತೆಗಳಿಂದ ಸ್ವಾಗತಿಸಿದ. ಶಲ್ಯ, ಯುಧಿಷ್ಠಿರ, ನನ್ನಿಂದ ಒಂದು ಪ್ರಮಾದವಾಗಿ ಬಿಟ್ಟಿದೆ. ನಿನ್ನ ಪಕ್ಷವನ್ನು ಸೇರಬೇಕೆಂದು ನಾನು ನನ್ನ ಸೇನೆಯೊಡನೆ ಹೊರಟಿದ್ದೆ. ಆದರೆ ದುರ್ಯೋಧನನ ಕುತಂತ್ರದಿಂದಾಗಿ ನಾನೀಗ ಕೌರವ ಪಕ್ಷವನ್ನು ಸೇರಬೇಕಾಗಿದೆ ಎಂದು ಹೇಳಿ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದ. ಶಲ್ಯನೂ ಅವನ ಸೇನೆಯು ವಿರೋಧ ಪಕ್ಷ ಸೇರಿದ್ದನ್ನು ತಿಳಿದು ಯುಧಿಷ್ಠಿರ ಒಂದಿಲಿತು ವಿಚಲಿತನಾಗಲಿಲ್ಲ. ಅವನು, ಮಾವ, ದೈವ ನಿಯಮ ಹೇಗಿದೆಯೆಂದು ತಿಳಿಯಲಾಗೋದಿಲ್ಲ. ಆದ್ದರಿಂದ ನೀನು ಶತ್ರು ಪಕ್ಷವನ್ನು ಸೇರಿದೆ ಎಂದು ನನಗೆ ಅಸಮಾಧಾನವಿಲ್ಲ. ಆದರೆ ನೀನು ದುರ್ಯೋಧನನ ಕಡೆ ಇದ್ದುಕೊಂಡೇ ನನಗೆ ಸಹಾಯ ಮಾಡಬಹುದಲ್ವೇ ಎಂದ. ಶಲ್ಯ, ಖಂಡಿತ ಯುಧಿಷ್ಠಿರ, ನನ್ನಿಂದ ಆಗುವ ಸಹಾಯವನ್ನು ಅಗತ್ಯವಾಗಿ ಮಾಡ್ತೇನೆ. ನನ್ನ ದೇಹ ಕೌರವರ ಕಡೆ ಇದ್ದರೂ ನನ್ನ ಹೃದಯ ನಿಮ್ಮೊಂದಿಗೆ ಇರುತ್ತದೆ. ಈ ಬಗ್ಗೆ ಖಂಡಿತ ಚಿಂತಿಸಬೇಡಿ. ಯುಧಿಷ್ಠಿರ, ಈ 13 ವರ್ಷಗಳು ನೀವು ಪಟ್ಟಪಾಡು ತಿಳಿದು ನನಗೆ ಬಹಳ ಸಂಕಟವಾಗಿದೆ. ಆದರೆ ದೇವಾಧಿದೇವನಾದ ಇಂದ್ರನಂಥವರೇ ಹಿಂದೆ ಕಾಡು ಮೇಡುಗಳಲ್ಲಿ ಅಲೆದಾಡಬೇಕಾಯಿತು. ಅಂತಹದರಲ್ಲಿ ಮಾನವರಾದ ನಮ್ಮ ಪಾಡೇನು? ಆದ್ದರಿಂದ ಎಲ್ಲ ದುಃಖವನ್ನು ಸಂತೈಸಿಕೊಳ್ಳಬೇಕು, ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಮುಂದೆ ಖಂಡಿತ ಒಳ್ಳೆಯದಾಗುತ್ತದೆ. ತಾಳಿದವನು ಬಾಳಿಯಾನು ಎಂದನು. ಯುಧಿಷ್ಠಿರ, ಮಾವ, ಇಂದ್ರ ಏಕೆ ಕಾಡು ಮೇಡುಗಳಲ್ಲಿ ಅಲೆದಾಡಬೇಕಾಯಿತು? ಕೊನೆಗೆ ಅವನ ಕಷ್ಟ ನಿವಾರಣೆಯಾದದ್ದು ಹೇಗೆ? ಎಲ್ಲವನ್ನು ವಿಶದವಾಗಿ ತಿಳಿಸು ಎಂದಾಗ ಶಲ್ಯ ಆ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭಿಸಿದ.